ॐ तच्छंयोरवृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जगात भेषजम् तन्नो अस्तु द्विपदे सञ्चतुष्पदे ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಆಷಾಢ ಬಹುಳ ಏಕಾದಶಿ ಅತ್ಯಂತ ಪವಿತ್ರವಾದ ದಿನ. ಆದಿತ್ಯವಾಸರ ಈ ಶುಭವಾದ ಪವಿತ್ರವಾದ ದಿವ್ಯವಾದ ಮಂಗಳಕರವಾದ ಈ ಶೀತಲ ವಾತಾವರಣದ ಭಾನುವಾರದ ಮುಸ್ಸಂಜೆಯಲ್ಲಿ ಮುಕುಂದಮಾಲಾ ಸ್ತೋತ್ರಂ ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಕುಲಶೇಖರ್ ಆಳ್ವಾರ್ ವಿರಚಿತ ಮುಕುಂದಮಾಲಾ ಸ್ತೋತ್ರಂ. ಓಂ ಘೃಷ್ಯತೆ ಯಸ್ಯ ನಗರೆ ರಂಗಯಾತ್ರಾ ದಿನೇ ದಿನೇ ತಮಹಂ ಶಿರಸಾ ವಂದೇ ರಾಜಾನಂ ಕುಲಶೇಖರಂ. ಶ್ರೀವಲ್ಲಭೇತಿ ವರದೇತಿ ದಯಾಪರೇತಿ ಭಕ್ತ ಪ್ರಿಯತೆ ಭವಲುಂಠನ ಕೋವಿದೇತಿ ನಾಥೇತಿ ನಾಗಶಯನೇತಿ ಜಗನ್ನಿವಾಸೇತಿ ಆಲಾಪಿನಂ ಪ್ರತಿಪದಂ ಗುರು ಮಾಂ ಮುಕುಂದ. ಜಯತು ಜಯತು ದೇವೋ ದೇವಕೀ ನಂದನೋಯಂ ಜಯತು ಜಯತು ಕೃಷ್ಣೋ ವೃಷ್ಣಿವಂಶ ಪ್ರದೀಪಃ ಜಯತು ಜಯತು ಮೇಘಶ್ಯಾಮಲ ಕೋಮಲಾಂಗಃ ಜಯತು ಜಯತು ಪೃಥ್ವೀ ಭಾರನಾಶೋ ಮುಕುಂದಃ ಮುಕುಂದಮೂರ್ಧಾ ಪ್ರಣಿಪತ್ಯಯಚೇ ಭವಂತಮೇಕಾಂತಮಿಯಂತಮರ್ಥಂ ಅವಿಸ್ಮೃತಸ್ತ್ವಚ್ಚರಣಾರವಿಂದೇ ಭವೆ ಭವೆ ಮೇಸ್ತು ಭವತ್ ಪ್ರಸಾದಾತ್. ತತ್ವಂ ಬ್ರುವಾಣಾನಿ ಪರಂ ಪರಸ್ಮಾತ್ ಮಧುಕ್ಷರಂತೆ ವಸತಾಂ ಫಲಾನಿ ಪ್ರಾವರ್ತಯ ಪ್ರಾಂಜಲಿರಸ್ಮಿ ಜಿಹ್ವೆ ನಾಮಾನಿ ನಾರಾಯಣ ಗೋಚರಾಣಿ. ಇದಂ ಶರೀರಂ ಪರಿಣಾಮಪೇಶಲಂ ಪತತ್ಯವಶ್ಯಂ ಶ್ಲಥ ಸಂಧಿ ಜರ್ಜರಂ ಕಿಮೌಷಧೈಃ ಕ್ಲಿಶ್ಯಸಿ ಮೂಢ ದುರ್ಮತೆ ನಿರಾಮಯಂ ಕೃಷ್ಣರಸಾಯನಂ ಪಿಬ. ಕ್ಷೀರಸಾಗರ ತರಂಗ ಶೀಕರ ಸಾರತಾರಕಿತ ಚಾರುಮೂರ್ತಯೇ
भोगि भोगशयनीय शायिने माधवाय मधुविद्विषे नमः माधवाय मधुविद्विषे नमः ॐ शान्तिः 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 हरिः ॐ श्रीगुरुभ्यो नमः हरिः ॐ 2 ನಿಮಿಷಗಳ ಕಾಲ ಶ್ರೀ ಸದ್ಗುರುಗಳ ನಾಮಸ್ಮರಣೆ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಶ್ರೀ ಗುರು ದತ್ತಾತ್ರೇಯರ ಒಂದು ದಿವ್ಯವಾದ ಸಂಸ್ಕೃತ ಮರಾಠಿ ಭಜನೆ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. स्वानंद सागर शांति सुधाकर कारुण्य जलधर गुरुदेव माझा स्वानंद सागर शांति सुधाकर कारुण्य जलधर गुरुदेव माझा ज्ञानाचे भांडार ध्यानाचे मंदिर
चैतन्य दिनकर गुरुदेव माझा परमात्मा प्रेषित परमात्मा पूरित परमात्मा प्रमुख गुरुदेव माझा भव भय हारक दुरित निवारक भाविक तारक गुरुदेव माझा दास मनोहर प्रार्थी वारंवार दावाय निज सर गुरुदेव माझा स्वानंद सागर शांति सुधाकर कारुण्य जलधर गुरुदेव माझा गुरुदेव माझा गुरुदेव माझा सिद्धांत अवधूत चिंतन श्री गुरुदेव दत्त जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये हर हर महादेव शंभो। श्रीमद्भगवद्गीतायाः अष्टादशोऽध्यायः। केचन श्लोकाः गापयामि, भवन्तः अनुगायन्तु। ॐ श्री परमात्मने नमः। अथ अष्टादशोऽध्यायः। मोक्षसंन्यासयोगः। श्रीभगवानुवाच निश्चयं शृणु मे तत्र त्यागे भरतसत्तमा त्यागो हि पुरुषव्याघ्र त्रिविधः सम्प्रकीर्तितः यज्ञदानतपः कर्म न त्याज्यं कार्यमेव तत् यज्ञदानं तपश्चैव
ಪಾವನಾನಿ ಮನೀಷಿಣ ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತ್ ತಸ್ಯ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ ದುಃಖಮಿತ್ಯೇವ ಯತ್ಕರ್ಮ ಕಾಯ ಕ್ಲೇಶ ಭಯಾತ್ ತ್ಯಜೇತ್ ಸಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗಫಲಂ ಲಭೇತ್ ಓಂ ಶಾಂತಃ ಶಾಂತಃ ಶಾಂತಿಃ ಹರಿಃ ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ತಾಮಸತ್ಯಾಗ ಹಾಗೂ ರಾಜಸತ್ಯಾಗ ಇವುಗಳ ಅರ್ಥವನ್ನು ಗಮನಿಸಿದ್ದೇವೆ. ತಾಮಸತ್ಯಾಗ ಯಾವುದೆಂದ್ರೆ ನಿತ್ಯ ಕರ್ಮಗಳನ್ನು ತ್ಯಾಗ ಮಾಡಿಬಿಡೋದು. ಯಾವ ಒಂದು ನಿಯಮದಂತೆ ಜೀವನ ಶೈಲಿಯನ್ನು ಇಟ್ಟುಕೊಳ್ಳಬೇಕೋ ಅದನ್ನು ಬಿಟ್ಟು ಬಿಡುವುದೇ ತಾಮಸತ್ಯಾಗ. ಯಾಕೆ ಬಿಟ್ಬಿಡ್ತಾರೆ ಅದನ್ನ? ಅವರ ಅವಿವೇಕದಿಂದ, ಮೂಢತನದಿಂದ, ಮೌಢ್ಯದಿಂದಾಗಿ ನಿತ್ಯ ಆಚರಣೆಯನ್ನು ಬಿಟ್ಟು ಬಿಡ್ತಾರೆ. ತಮಗೆ ಉಪನಯನವಾಗಿ ಎಷ್ಟು ವರ್ಷಗಳಾಯ್ತು? ನಮ್ಮ ಉಪನಯನವಾಗಿ ಸಾಧಾರಣ ಒಂದು 50 ವರ್ಷ ಆಗಿರಬೇಕು. ಓಹೋ, ಸಂಧ್ಯಾ ವಂದನೆ ಮಾಡ್ತಾ ಇದ್ದೀರೇನು? ಇಲ್ಲ ಇಲ್ಲ, ಅದು ಬಿಟ್ಟು ಎಷ್ಟೋ ವರ್ಷಗಳಾಗೋಯ್ತು. 50 ವರ್ಷಗಳ ಹಿಂದೆ ಉಪನಯನವಾಗಿದ್ದು ಇವತ್ತು ಸಂಧ್ಯಾ ವಂದನೆ ಮಾಡ್ತಾ ಇಲ್ಲ. ಯಾಕೆ? ಹಾಗೆ ಬಿಟ್ಟು ಹೋಗಿದೆ, ಮತ್ತೆ ಮಾಡ್ಲಿಕ್ಕೇನ್ ಮನಸ್ಸಾಗಿಲ್ಲ. ತಾಮಸತ್ಯಾಗ. ಮತ್ತೆ ಕೇಳ್ತಾರೆ, ಯಾತಕ್ ಮಾಡ್ಬೇಕು ಸ್ವಾಮೀಜಿ? ಮಾಡ್ಲೇಬೇಕು ಅಂತ ಇದೆಯೇ? ಹೌದು, ಮಾಡ್ಲೇಬೇಕು. ಯಾಕೆ? ಆಗ್ಲೇ ಹಿಂದೆ ನೋಡಿದ್ದೇವೆ ನಾವು. ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಸಾಧಕರಿಗೆ ಯಜ್ಞ, ದಾನ, ತಪಸ್ಸು, ಕರ್ಮಗಳು ಪಾವನವಾಗಿರುತ್ತವೆ. ಇವು ಸಾಧಕರ ಚಿತ್ತವನ್ನು ಶುದ್ಧಿ ಮಾಡುತ್ತವೆ. ಇದನ್ನೇ ತ್ಯಾಗ ಮಾಡಿಬಿಟ್ರೆ ಮನಸ್ಸು ಅಶುಚಿ, ಚಿತ್ತ ಅಶುದ್ಧಿ. ವಿಚಾರ ಮಾಡಿ. ಹಾಗೆ ರಾಜಸತ್ಯಾಗ, ಅದೇನದು ರಾಜಸತ್ಯಾಗ? ಈಗ ವಿಚಾರ ಮಾಡ್ತಾ ಇದ್ದೇವೆ. ದುಃಖಮಿತ್ಯೇವ ಯತ್ಕರ್ಮ ಕಾಯ ಕ್ಲೇಶ ಭಯಾತ್ಯಜೇತ್ ಸಕೃತ್ವ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ಅದು ತುಂಬಾ ಕಷ್ಟವಾಗಿದೆ ನನಗೆ, ಮಾಡಕ್ ಆಗ್ತಾ ಇಲ್ಲ ನನಗೆ, ಆದ್ರಿಂದ ಅದನ್ನ ಬಿಟ್ಟು ಬಿಡುವುದೇ ಒಳ್ಳೆಯದು. ಸಂಸಾರಿಯಾಗಿದ್ದೇನೆ, ಮಡದಿ ಇದ್ದಾಳೆ, 3-4 ಮಕ್ಕಳಿದ್ದಾರೆ, ಅವ್ರನ್ನೆಲ್ಲ ಸರಿಯಾಗಿ ಕಾಪಾಡ್ಕೊಳ್ಬೇಕಪ್ಪ, ನಿನ್ನ ಜವಾಬ್ದಾರಿ. ಇಲ್ಲ ಇಲ್ಲ, ಅದೆಲ್ಲ ಬಿಟ್ಬಿಡ್ತೇನೆ, ಅವ್ರೇನ್ ಬೇಕಾದ್ರೆ ಮಾಡ್ಕೊಳ್ಳಿ, ನಾನು ದೂರ ಹೋಗ್ಬಿಡ್ತೇನೆ. ರಾಜಸತ್ಯಾಗ
ಯಾಕೆ ನಿನಗೆ ಅವರನ್ನು ಆರೈಕೆ ಮಾಡಲು ಆಗ್ತಾ ಇಲ್ಲ? ಇಲ್ಲ, ಅದು ತುಂಬಾ ಕಷ್ಟವಾಗ್ತಾ ಇದೆ ಹೊಂದಿಸ್ಕೊಳ್ಳೋದು, ಸಾಲ ಮಾಡ್ಬಿಟ್ಟಿದ್ದೇನೆ, ಸಾಲ ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ. ವಿಚಾರ ಮಾಡಿ. ಶ್ರಮ ಪಡಬೇಕು, ಸಂಪಾದಿಸಿಕೊಳ್ಳಬೇಕು, ತೆಗೆದುಕೊಂಡ ಸಾಲವನ್ನು ತೀರಿಸಬೇಕು, ಧೈರ್ಯವಾಗಿ ಮುನ್ನುಗ್ಗಿ ಕಾರ್ಯದಲ್ಲಿ ಯಶಸ್ವಿಯಾಗಬೇಕು. ಮಾಡುವುದನ್ನು ಬಿಟ್ಟುಬಿಟ್ರೆ ರಾಜಸತ್ಯಾಗ. ಅದರಿಂದ ಕಷ್ಟವಾಗ್ತಾ ಇದೆ, ನನಗೆ ದುಃಖವಾಗ್ತಾ ಇದೆ. ನಾವು ಕಾರಣಗಳನ್ನು ಹೇಳುವ ಹಾಗಿಲ್ಲ, ಮಾಡಿಯೇ ತೀರ್ಬೇಕು. ನೋಡುವ 8ನೆಯ ಶ್ಲೋಕದ ಶಾಂಕರ ಭಾಷ್ಯ. ಕಿಂಚ ದುಃಖಂ ಇತ್ಯೇವ ಯತ್ ಕರ್ಮ ಕಾಯಕ್ಲೇಶ ಭಯಾತ್ ಶರೀರ ದುಃಖ ಭಯಾತ್ ತ್ಯಜೇತ್ ಪರಿತ್ಯಜೇತ್ ಸಕೃತ್ವಾ ರಾಜಸಂ ರಜೋ ನಿರ್ವರ್ತ್ಯಂ ತ್ಯಾಗಂ ನೈವ ತ್ಯಾಗ ಫಲಂ ಜ್ಞಾನಪೂರ್ವಕಸ್ಯ ಸರ್ವಕರ್ಮ ತ್ಯಾಗಸ್ಯ ಫಲಂ ಮೋಕ್ಷಾಖ್ಯಂ ನ ಲಭೇತ್ ನೈವ ಲಭೇತ. ಭಾಷ್ಯಾರ್ಥ ನೋಡಿಕೊಳ್ಳಿ. ಮತ್ತು ಯಾವನು ದುಃಖವು ಎಂದೇ ಕಾಯ ಕ್ಲೇಶ ಭಯದಿಂದ ಶರೀರಕ್ಕೆ ದುಃಖವಾಗುವುದೆಂಬ ಅಂಜಿಕೆಯಿಂದ ಕರ್ಮವನ್ನು ತ್ಯಾಗ ಮಾಡುವನೋ, ತ್ಯಜಿಸಿ ಬಿಡುವನೋ, ಅವನು ರಾಜಸವಾದ ರಜೋಗುಣದಿಂದಾಗುವ ತ್ಯಾಗವನ್ನು ಮಾಡುವನಾದ್ದರಿಂದ ತ್ಯಾಗ ಫಲವನ್ನು ಹೊಂದುವುದೇ ಇಲ್ಲ. ಯಾವುದೇ ತ್ಯಾಗವಾಗಲಿ ಅದಕ್ಕೆ ಉನ್ನತವಾದಂತಹ ಫಲ ಇದೆ. ತ್ಯಾಗ ಅಂದ್ರೆ ಬಿಟ್ಟು ಬಿಡುವಂಥದ್ದು. ಯಾವುದು ಬಿಟ್ಟು ಬಿಡಬೇಕು ಅನ್ನುವಂಥದ್ದೇ ಪ್ರಶ್ನೆ. ಯಾವುದು ದೋಷಪೂರಕವೋ, ಯಾವುದು ನಮ್ಮ ಒಂದು ಸಾಧನೆಯ ಪ್ರಗತಿಯಲ್ಲಿ ಬಾಧಕವೋ ಅದನ್ನು ಬಿಡಬೇಕು. ನಾವು ಬಾಧಕವಾಗುವುದನ್ನೇ ಹಿಡಿದುಕೊಂಡು ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಾಧ್ಯವಾಗಲ್ಲ ಅಂತ ಹೇಳಿ ಬಿಟ್ಟುಬಿಟ್ರೆ ಅದು ತಾಮಸ ಅಥವಾ ರಾಜಸತ್ಯಾಗ ಎನಿಸುವುದು. ಜ್ಞಾನಪೂರ್ವಕವಾಗಿ ಮಾಡುವ ಸರ್ವಕರ್ಮ ತ್ಯಾಗದ ಫಲವನ್ನು, ಮೋಕ್ಷವೆಂಬ ಫಲವನ್ನು ಹೊಂದುವುದಿಲ್ಲ, ಪಡೆಯಲೇ ಆರನು. ವಿಚಾರ ಮಾಡಿ. ತ್ಯಾಗ ಫಲವಾದ ಮುಕ್ತಿಯು ದೊರಕುವವನಿಗೆ ದುಃಖ ಪರಿಹಾರವೆಂಬ ಫಲದಾಸೆ ಇರಬಾರದು. ಆದ್ದರಿಂದ ಈ ತ್ಯಾಗಕ್ಕೆ ಮುಕ್ತಿಯು ದೊರಕಲಾರದು ಎಂದು ಭಾವ. ವಿಚಾರ ಮಾಡಿ. ತ್ಯಾಗ ಮಾಡಬೇಕಾದ್ರೆ ದುಃಖ ಪರಿಹಾರವಾಗಬೇಕು. ಆದರೆ ದುಃಖ ಪರಿಹಾರವೆಂಬ ಆಸೆ ತ್ಯಾಗದಲ್ಲಿರಬಾರದು. ತ್ಯಾಗ ಮಾಡುವುದಕ್ಕೋಸ್ಕರವೇ ಇರಬೇಕೇ ವಿನಃ ಅದರಲ್ಲಿ ಫಲಾಪೇಕ್ಷೆ ಇರುವುದಿಲ್ಲ. ಆಗ ಮಾತ್ರ ಅದು ತ್ಯಾಗ ಎನ್ನಿಸುವುದು. ಹೌದಲ್ಲ? ನಮಗೆಲ್ಲರಿಗೂ ಕೂಡ ಸತ್ಯ ಹರಿಶ್ಚಂದ್ರನ ಚರಿತ್ರೆ ಗೊತ್ತುಂಟು. ಹೌದಲ್ಲ? ಮಹಾರಾಜನಾಗಿದ್ದವ. ವಿಶ್ವಾಮಿತ್ರ ಕೇಳಿದ ಕೂಡಲೇ ನಿನ್ನ ರಾಜ್ಯವನ್ನು ನನಗೆ ಕೊಡು. ಕೇಳಿದ ಕೂಡಲೇ ಮಹಾತ್ಮರೇ ಇಗೋ ಕೊಟ್ಟೆ. ತರ್ಪಣ ಬಿಟ್ಟೇ ಬಿಟ್ಟ ಆತ. ಕಾರಣ ಯಾವುದು ನನ್ನದಲ್ಲ, ನನ್ನದೇ ಆಗಬೇಕು ಎಂಬಂತಹ ಛಲವೂ ಕೂಡ ಇಲ್ಲ. ತಾವು ಕೊಟ್ಟಿದ್ದೀರಿ, ಕೊಡಿ ಅಂತ ಕೇಳಿಕೊಂಡಿದ್ದೀರಿ, ನಾವು ಕೊಟ್ಟಿದ್ದೇವೆ, ಅಲ್ಲಿಗೆ ಮುಗೀತು. ಇದು ತ್ಯಾಗದ ಫಲ. ಆದರೆ ಏನೋ ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾವುದೋ ಒಂದು ಅಪೇಕ್ಷೆಯಿಂದ ನಾವು ತ್ಯಾಗ ಮಾಡುವುದಾದರೆ ಅದರಿಂದ ಯಾವ ಲಾಭವೂ ಇಲ್ಲ. ನೈವ ತ್ಯಾಗ ಫಲಂ ಲಭೇತ್. ಅದರಿಂದ ಯಾವುದೇ ರೀತಿಯಾದಂತಹ ಮೋಕ್ಷವೆಂಬ ಫಲವು ದೊರಕಲಾರದು. ಸೊಗಸಾದಂತಹ ವರ್ಣನೆ ಈ 8ನೆಯ ಶ್ಲೋಕದಲ್ಲಿ. ಇದರ ಗಾಂಭೀರ್ಯತೆಯನ್ನು ನಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು. Someone may come to give up his individual obligatory duties because they are painful or through fear of bodily suffering. The relinquishment thus practiced falls under the passionate type, rajasic. Think.
This relinquishment or abandonment is through the Rajasic temperament, acting the world outside, renouncing both the ego and the egocentric desires. An individual comes to exhaust his vasanas and grows in his inward purity. How does such a man, how does such a pure man, purified through Sattvika Tyaga, gain the highest spiritual experience? ಯಾವ ರೀತಿಯಲ್ಲಿ ಒಬ್ಬ ಮನುಷ್ಯ ರಾಜಸ್ಯ ತ್ಯಾಗವನ್ನು ಬಿಟ್ಟು ಸಾತ್ವಿಕ ತ್ಯಾಗವನ್ನು ಅಳವಡಿಸಿಕೊಂಡು ಯಾವ ರೀತಿ ಮುಂದುವರಿಯಬಲ್ಲ, ಇದರ ವಿಚಾರವನ್ನು ಮುಂದಿನ ವಾರ ಮುಂದುವರಿಸುವ. ಒಂದು ಮುಕ್ತಕದ ವಿಚಾರ. ಯುದ್ಧವಾಗಲಿ ರಾಜವಿದ್ಯೆಯಾಗಲಿ ಶಾಸ್ತ್ರ, ವೃದ್ಧಿಯಾಗಲಿ ನರನ ಹಣೆಯಿನಳಿಸದ, ಕ್ಷುದ್ರ ಕಾರ್ಪಣ್ಯದ ನ್ಯಾಯದ ನಿತಿ ನಿತುಳಿಕೆ ಇದ್ದೇ ಇರುವುದು ನಮಗೆ ಮಂಕುತಿಮ್ಮ, ಇದ್ದೇ ಇರುವುದು ನಮಗೆ ಮಂಕುತಿಮ್ಮ, ಮಂಕುತಿಮ್ಮ, ಮಂಕುತಿಮ್ಮ. ಹಣೆಯಿನಳಿಸದ, ಹಣೆಯಿನ್ ಅಳಿಸದ ಆ ಕ್ಷುದ್ರ ಕಾರ್ಪಣ್ಯದ ನ್ಯಾಯದ ನೀತಿ ನಿತುಳಿಕೆ ಇದ್ದೇ ಇರುವುದು. ಕ್ಷುದ್ರ ಕಾರ್ಪಣ್ಯದ ಅನ್ಯಾಯದ ಅನಿತು ಇನಿತು ಉಳಿಕೆ ಇದ್ದೇ ಇರುವುದು. ಕ್ಷುದ್ರ ಸಣ್ಣತನದ, ಅನಿತು ಅಷ್ಟು, ಇನಿತು ಇಷ್ಟು, ಅಷ್ಟು ಇಷ್ಟು ಕೆಲವೊಂದು ನಕಾರಾತ್ಮಕದ ಭಾವನೆಗಳು ಪ್ರತಿಯೊಬ್ಬರಲ್ಲೂ ಕೂಡ ಇದ್ದೇ ಇರುವುದು. ಭಾವಾರ್ಥ ನೋಡಿಕೊಳ್ಳಿ. ವಿಧಾತನೊಂದಿಗೆ ಹೋರಾಡಿ ಅಥವಾ ಯುದ್ಧ ಮಾಡಿ ಆಗಲಿ, ಅಥವಾ ಹಲವು ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿ ಜ್ಞಾನವಂತನಾಗುವುದರಿಂದಾಗಲಿ ಹಣೆಯ ಬರಹವನ್ನು ಅಳಿಸಲು ಸಾಧ್ಯವೇ ಇಲ್ಲ. ಎಲ್ಲವನ್ನು ತೊಳೆದಂತೆ ಅಥವಾ ಅಳಿಸಿದಂತೆ ಕಂಡರೂ ನಮ್ಮ ಸಣ್ಣತನದ, ಅಜ್ಞಾನದ, ಜ್ಞಾನದ ಕಾರ್ಪಣ್ಯ ಎಂದರೆ ಅರಿವಿನ ಬಡತನ, ಕಳ್ಳತನದ, ಮೋಸ ಮಾಡುವಂತಹ ಕ್ಷುದ್ರ ಬುದ್ಧಿಗಳ ಕಿಂಚಿತ್ ಉಳಿಕೆ ನಮ್ಮಲ್ಲಿ ಇದ್ದೇ ಇರುತ್ತದೆ. ಅದನ್ನು ಸಂಪೂರ್ಣ ತೊಡೆದು ಹಾಕುವುದಕ್ಕೆ ಆಗುವುದೇ ಇಲ್ಲ ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. One may try to set all things right by war, by diplomacy, by knowledge, but one cannot erase all results of one's action. Some traces of hunger, misery, injustice will remain for us as burden. ಮಂಕುತಿಮ್ಮ. ಯುದ್ಧವಾಗಲಿ ರಾಜ್ಯ ವಿದ್ಯೆಯಾಗಲಿ ಶಾಸ್ತ್ರ, ವೃದ್ಧಿಯಾಗಲಿ ನರನ ಹಣೆಯಿನಳಿಸದ, ಕ್ಷುದ್ರ ಕಾರ್ಪಣ್ಯದ ನ್ಯಾಯದ ನಿತಿ ನಿತುಳಿಕೆ ಇದ್ದೇ ಇರುವುದು ನಮಗೆ ಮಂಕುತಿಮ್ಮ, ಮಂಕುತಿಮ್ಮ, ಮಂಕುತಿಮ್ಮ. ಜೀವಿಗಳು ಅನುಭವಿಸುವ ಕರ್ಮ ಫಲಗಳ ಭಿನ್ನತೆಗೆ ಪೂರ್ವ ಕರ್ಮವನ್ನು ಬಿಟ್ಟರೆ ಬೇರೇನೂ ಕಾರಣವನ್ನು ನೀಡಲು ಸಾಧ್ಯವಿಲ್ಲ. ಹಾಗಾಗಿ ಹಲವಾರು ಜನ್ಮಗಳಿಂದ ಹೊತ್ತು ತಂದ ಕರ್ಮಶೇಷವನ್ನು ಅನುಭವಿಸಿಯೇ ತೀರಬೇಕು ಎನ್ನುವ ಸಿದ್ಧಾಂತವನ್ನು ಒಪ್ಪಿಕೊಳ್ಳಲೇಬೇಕು. ವಿಧಿಯೊಡನೆ ಯುದ್ಧ ಮಾಡಿ ಹೋರಾಡಿ ಅದನ್ನು ಕಡಿಮೆ ಮಾಡಿಕೊಳ್ಳಲಾಗಲಿ ಅಥವಾ ಅಳಿಸಿಕೊಳ್ಳಲಾಗಲಿ ಸಾಧ್ಯವೇ ಇಲ್ಲ. ಅಂತಹ ಪ್ರಯತ್ನವನ್ನು ನಾವೆಲ್ಲ ಮಾಡುತ್ತಲೇ ಇರುತ್ತೇವೆ. ಜ್ಯೋತಿಷ್ಯರ ಬಳಿ ಹೋಗಿ ಅವರ ಪರಿಮಿತ ಜ್ಞಾನದಿಂದ ಹೇಳುವುದನ್ನೆಲ್ಲ ನಂಬಿ ಅವರು ಸೂಚಿಸಿದ ಪರಿಹಾರ ಮಾರ್ಗಗಳನ್ನೆಲ್ಲ ತುಳಿದಾಗ ಒಂದು ರೀತಿಯ ಸಮಾಧಾನವಾಗುತ್ತದೆ. ಆದರೆ ಕರ್ಮ ಫಲದಿಂದ ಮುಕ್ತಿಯಂತೂ ಆಗುವುದೇ ಇಲ್ಲ. ಇದು ವಿಧಿಯೊಡನೆ ಒಂದು ರೀತಿಯ ಯುದ್ಧ.
ಅದನ್ನು ಬಿಟ್ಟರೆ ನಾವು ಸಹಜವಾಗಿ ನಮ್ಮ ಕರ್ಮ ಫಲದ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳಲು ಅನುಸರಿಸುವುದೇ ರಾಜವಿದ್ಯೆಯಾದ ಪೂಜೆ, ವ್ರತ, ಜಪ, ತಪ, ಧ್ಯಾನ ಮುಂತಾದವುಗಳ ಮಾರ್ಗ. ಬದುಕಿನಲ್ಲಿ ವಿಧಿಯೊಂದಿಗೆ ಹೋರಾಡುವ ಶಕ್ತಿ ಕುಂದಿದಾಗ ಎಲ್ಲರೂ ತುಳಿಯುವ ಮಾರ್ಗವೇ ಇದು. ಇಲ್ಲಿ ನಮ್ಮ ಪೂರ್ವ ಕರ್ಮದ ಫಲವು ನಮಗೆ ಉಂಟು ಮಾಡಬಹುದಾದ ಮಾನಸಿಕ ಕ್ಲೇಶೆಯನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಪಡೆದುಕೊಳ್ಳಬಹುದು. ಇಲ್ಲಿಯೂ ಸಹ ಕರ್ಮ ಫಲದಿಂದ ಮುಕ್ತಿ ಇಲ್ಲ. ಮೇಲೆ ಉಲ್ಲೇಖಿಸಿದ ಎರಡೂ ವಿಧಾನಗಳಲ್ಲಿ ನಮ್ಮ ಮನಸ್ಸಿನ ಮೇಲೆ ಕರ್ಮ ಫಲದಿಂದಾಗಬಹುದಾದ ಪರಿಣಾಮದ ತೀವ್ರತೆಯನ್ನು ತಡೆದುಕೊಳ್ಳಲು ಬೇಕಾದ ಶಕ್ತಿಯನ್ನು ಪಡೆಯಬಹುದೇ ಹೊರತು ಕರ್ಮ ಫಲದ ಸಂಪೂರ್ಣ ನಿವಾರಣೆಯಾಗುವುದಿಲ್ಲ. ಕರ್ಮ ಫಲವನ್ನು ಅನುಭವಿಸಿಯೇ ತೀರಿಸಬೇಕು. ಪಲಾಯನ ಮಾಡಲು ಪಲಾಯನ ಓಡಿ ಹೋಗುವುದು, ಪಲಾಯನ ಮಾಡಲು ಸಾಧ್ಯವೇ ಇಲ್ಲ. ಹಾಗೆ ಅನುಭವಿಸುವಾಗ ಹೊತ್ತು ತಂದದ್ದನ್ನು ಕರಗಿಸಿ ಮತ್ತಷ್ಟನ್ನು ಸೇರಿಸಿಕೊಳ್ಳದೆ ಬದುಕಿದರೆ ಕಟ್ಟಿಕೊಂಡು ಬಂದಂತಹ ಕರ್ಮದ ಗಂಟನ್ನು ಕರಗಿಸಬಹುದು. ಬದುಕಿನಲ್ಲಿ ಬೇಕುಗಳು ಕಡಿಮೆಯಾದರೆ ಈ ಸಂಸಾರದೊಂದಿಗಿನ ಅಂಟು ಕಡಿಮೆಯಾಗುತ್ತದೆ. ಯದ್ಯದ್ ಭವ್ಯಂ ಭವತು ಭಗವನ್ ಪೂರ್ವಕರ್ಮಾನುರೂಪಂ ಏತತ್ ಪ್ರಾರ್ಥ್ಯಂ ಮಮ ಬಹುಮತಂ ಜನ್ಮ ಜನ್ಮಾಂತರೇಪಿ ತ್ವತ್ಪಾದಾಂಭೋರುಹಯುಗಗತ ನಿಶ್ಚಲ ಭಕ್ತಿರಸ್ತು ಎನ್ನುತ್ತಾ ನನ್ನ ಜನ್ಮ ಜನ್ಮಾಂತರ ಪೂರ್ವ ಕರ್ಮದ ಅನುಸಾರವಾಗಿ ಏನೇನು ನಡೆಯಬೇಕೋ ಅದೆಲ್ಲವೂ ನಡೆಯಲಿ. ಹೇ ದೇವ, ಅದನ್ನೆಲ್ಲ ಅನುಭವಿಸುವಾಗ ನನಗೆ ನಿನ್ನ ಪಾದಾರವಿಂದದಲ್ಲಿ ನಿಶ್ಚಲವಾದ ಭಕ್ತಿ ಇರಲಿ ಎಂದು ಬೇಡುತ್ತಾರೆ ಶ್ರೀ ಕುಲಶೇಖರ ಆಳ್ವಾರರು ತಮ್ಮ ಮುಕುಂದಮಾಲಾ ಸ್ತೋತ್ರದಲ್ಲಿ. ಅಂತಹ ಮನೋಭಾವ ನಮಗೆ ಬಂದರೆ ಕ್ಷುದ್ರ ಕಾರ್ಪಣ್ಯದ ನ್ಯಾಯದ ಅನಿತು ಇನಿತು ಅಷ್ಟು ಇಷ್ಟು ಉಳಿಕೆ ಇದ್ದೇ ಇರುವುದು ಎಂದು ಗುಂಡಪ್ಪನವರು ಹೇಳುವಂತೆ ಕಿಂಚಿತ್ ಕರ್ಮಶೇಷವಿದ್ದರೂ ಅದನ್ನು ಭರಿಸುವ ಶಕ್ತಿ ನಮಗೆ ಉಂಟಾಗುತ್ತದೆ. ಅಷ್ಟು ಸಾಕಲ್ಲವೇ ನಿರಾಳವಾಗಿ ಬದುಕಲು? ಅಂತಹ ಸ್ಥಿತಿಗೆ ತಲುಪಲು ಪ್ರಯತ್ನವನ್ನು ಎಲ್ಲರೂ ಮಾಡಬೇಕು. ಅತ್ಯಂತ ಉತ್ಕೃಷ್ಟವಾದಂತಹ ಚಿಂತನೆ. ಈ ನಿಟ್ಟಿನಲ್ಲಿ ಸಾಧನೆಯಲ್ಲಿ ಮುಂದುವರಿಯೋಣ. ಮುಂದಿನ ವಾರ ಮತ್ತೆ ಭೇಟಿಯಾಗ. ಇಲ್ಲಿಗೆ ಇಂದಿನ ಸತ್ಸಂಗವನ್ನು ಶಾಂತಿ ಮಂತ್ರದೊಂದಿಗೆ ಸಂಪನ್ನಗೊಳಿಸೋಣ. ಓಂ ಸರ್ವೇಷಾಂ ಸ್ವಸ್ತಿ ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.